ಹಾಯ್ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಕಾಂತ್. ನಾನಿದ್ದೀನಿ ಇವತ್ತು ತುಮಕೂರು ತಾಲೂಕು ಈ ನಂದಿಹಳ್ಳಿ ಗ್ರಾಮದಲ್ಲಿ ಈ ಲಕ್ಷ್ಮಣ ಹುಣಸೆ ಅಂತ ಹೇಳಿ ನೀವು ಈಗಾಗಲೇ ಕೇಳಿದ್ದೀರಾ. ತುಮಕೂರು ಜಿಲ್ಲೆಯಲ್ಲಿ ಸಿದ್ದು ಹಲಸಿನ ನಂತರ ಪ್ರವರ್ಧಮಾನಕ್ಕೆ ಮತ್ತೆ ಹೆಚ್ಚೆಚ್ಚು ಮುನ್ನೆಲೆಗೆ ಬಂದಿರತಕ್ಕಂಥ ಈ ಲಕ್ಷ್ಮಣ ಹುಣಸೆ ಇವತ್ತೇ ಯಾಕೆ ಬಂದಿದ್ದೀನಿ ಅಂತಂದ್ರೆ ಮಾರ್ಕೆಟಲ್ಲಿ ಈಗ ಹುಣಸೆ ಹಣ್ಣು ದರ ಗಗನಮುಖಿ ಆಗ್ತಾ ಇದೆ. ರೈತರಲ್ಲಿ ಸಂತಸ ಉಂಟು ಮಾಡ್ತಾ ಇದೆ. ಒಂದ್ ರೀತಿ ವ್ಯಾಪಾರಸ್ಥರಿಗೂ ಕೂಡ ಹುಣಸೆ ದರ ಕೈ ಹಿಡಿತಾ ಐತೆ. ಇವತ್ತಲ್ಲಿ ಈ ಲಕ್ಷ್ಮಣ ಹುಣಸೆಯನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಏಕೈಕ ಉದ್ದೇಶದಿಂದ ನಾನು ನಮ್ಮೂರಿಂದ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ಈ ಲಕ್ಷ್ಮಣ ಹುಣಸೆಯನ್ನ ರಾಷ್ಟ್ರೀಯ ಈ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಯಾವಾಗ ಸಂಶೋಧನೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ವಿಶೇಷ ಗುಣಗಳು ಏನೇನಿದೆ ಅಂತ ತೋರಿಸಿದ್ರು. ಆನಂತರ ಇದು ಸಾಗಿ ಬಂದ ಹಾದಿಯನ್ನ ನಾವು ಇವತ್ತು ಅವರ ಮಾಲೀಕರಾದಂಥ ನಮ್ಮ ಇವ್ರು ಯಾರಿದ್ರು ಲಕ್ಷ್ಮಣ ಅವ್ರ ಜೊತೆ ತಿಳ್ಕೊಳ್ಳೋಣ. ಈ ತಳಿಗೆ ಹೇಗೆ ಹೆಸರು ಬಂತು ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ಬನ್ನಿ. ಇವರು ವಿನಯ್ ಅಂತ ಹೇಳ್ಬಿಟ್ಟು ಈ ಹುಣಸೆ ಮರದ ಮಾಲೀಕರಾದಂಥ ಲಕ್ಷ್ಮಣಪ್ಪ ಅವರ ಮಗ. ಇದ್ರ ಬಗ್ಗೆ ಅವರು ವಿವರಣೆ ಮಾಡ್ತಾರೆ. ಈ ಹುಣಸೆ ತಳಿಯನ್ನ ಯಾವ ರೀತಿ ಸಂಶೋಧನೆಯಿಂದ AHR ರಿಂದ ಬಂತು, ಅದರಿಂದ ಸಾಗಿ ಬಂದ ಹಾದಿಯನ್ನ. ವಿನಯ್ ಅವರೇ ನಮಸ್ಕಾರ. ನಮಸ್ತೆ. ಈಗ ಈ ಇದ್ರಿದೆಯಲ್ಲ ಲಕ್ಷ್ಮಣ ಹುಣಸೆ, ಹೌದು. ಇದನ್ನ IHR ತುಮಕೂರು ಇದೆಯಲ್ಲ ಅವ್ರ ಮೂಲಕ ಇದು ಬೆಳಕಿಗೆ ಬಂದಿದ್ದು. ಅವ್ರು ಹೇಗ್ ಇದನ್ನ ಮುನ್ನೆಲೆಗೆ ತಂದ್ರು, ಇದು ಹೆಂಗೆ ಇದರಲ್ಲಿ ವಿಶೇಷ ಗುಣಗಳನ್ನ ಹೆಂಗ್ ಪತ್ತೆ ಹಚ್ಚಿದ್ವಿ? ಸರ್, ಈ ಹುಣಸೆ ಗಿಡನ 2017 ರಿಂದ 2020 ಹ್ಮ್. ಕರ್ನಾಟಕ ಇದು IAHR ICAR ಸಹಾಯದಿಂದ ಹ. ಅವರು ರಿಸರ್ಚ್ ಮಾಡಿದ್ರು. ಹ್ಮ್. 3-4 ವರ್ಷ ರಿಸರ್ಚ್ ಮಾಡಿ ಹ್ಮ್. ಅದ್ರಲ್ಲಿ ಒಳ್ಳೆ ಅಂಶಗಳು ಏನೇನಿದೆ ಕ್ವಾಲಿಟೀಸ್ ಎಲ್ಲ ಇದನ್ ಮಾಡಿ ಹ್ಮ್. ಅದಾದ್ಮೇಲೆ ಬಂದು ನಮ್ಗೆ ಹ್ಮ್. ತಳಿ ಸಂರಕ್ಷಣೆ ಅಂತ ಹೇಳಿ ಇದನ್ ಮಾಡಿ ಹ್ಮ್. ನಮ್ಗೆ ಆ ಒಂದ್ ಹಿಂಗೆ ರಿಸರ್ಚ್ ಮಾಡಿ ಹಿಂಗ್ ಒಳ್ಳೆ ಅಂಶಗಳಿದಾವೆ ಅಂತೆಲ್ಲ ಹೇಳ್ತಾ ಇದ್ರು. ಹ್ಮ್. ಆ ಟೈಮಲ್ಲಿ ನಾವೇನ್ ಮಾಡಿದ್ವಿ, ಹ್ಮ್. ಆ ಅದಕ್ಕೊಂದ್ ಹೆಸರು ಕೊಡ್ಬೇಕು ಅಂತ ಹೇಳಿ ಇದನ್ ಮಾಡ್ತಿದ್ರು. ಹ್ಮ್. ಆ ಟೈಮಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಹ್ಮ್. ನಮ್ ತಂದೆಯವರೇ ಬೆಳೆಸಿದ್ರಿಂದ ಈ ಮರನ ಹ್ಮ್. ನಮ್ ತಂದೆಯವ್ರ ಹೆಸರೇನೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳಿದಾಗ ಹ್ಮ್. ಅವರು ಸಂತೋಷದಿಂದ ಒಪ್ಕೊಂಡು ಹ. ನಮ್ ತಂದೆಯವ್ರ ಹೆಸರನ್ನೇ ಇದನ್ ಮಾಡಿದೀವಿ. ಹ್ಮ್. ಆ ಇದನ್ನ ಇದಿಷ್ಟೆಲ್ಲ ಇದನ್ ಮಾಡ್ಬೇಕು ಅಂದ್ರೆ ಹ್ಮ್. ಐ IAHR ನ ಹ್ಮ್. ಡಾಕ್ಟರ್ ಜಿ ಕರುಣಾಕರನ್ ಹ್ಮ್. 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 ರವರು ಹ್ಮ್. ತುಂಬಾ ಇವತ್ತಿನ ಕಾಲದಲ್ಲಿ ಹ್ಮ್. ಅಧಿಕಾರಿಗಳು ಹ್ಮ್. ಅಧಿಕಾರಿಗಳ ತರನೇ ಇಲ್ಲ. ಹ್ಮ್. ಅಂತದ್ರಲ್ಲಿ ಹ್ಮ್. ಅಧಿಕಾರಿಗಳು ರೈತರು ಮನೆ ಬಾಗ್ಲಿಗ್ ಬಂದು ಹ್ಮ್. ರೈತರನ್ನ ಗುರ್ತಿಸಿ ಇಷ್ಟೆಲ್ಲ ಮಾಡ್ತಾವ್ರೆ ಅಂದ್ರೆ ಹ್ಮ್. ಅಂತವ್ರು ಇರೋದ್ರಿಂದ ಹ. ರೈತರುಗಳಿಗೆ ಇದಾಗ್ತಾ ಇದೆ ಬಿಟ್ರೆ, ಹ. ಈ ಡಾಕ್ಟರ್ ಜಿ ಕರುಣಾಕರನ್ರಿಂದನೇ ಹ್ಮ್. ರೈತರುಗಳ ಬೆಳೆನ ಹ್ಮ್. ದೇಶದಿಂದ ದೇಶಾದ್ಯಂತ ಹ್ಮ್. ತೋರ್ಸ್ಕೊಟ್ಟಂತ ಹ್ಮ್. ವ್ಯಕ್ತಿ. ಹ್ಮ್. ಇದನ್ನ ಇದು ಲಕ್ಷ್ಮಣ ಹುಣಸೆ ಗೊಳ್ಳೆ ಕಳ್ಸಿರ್ತಕ್ಕಂಥ ಹಣ್ಣು. ಈ ಗೊಳ್ಳೆ ಕಳ್ಸೋದು ಅಂತಂದ್ರೆ ನಮ್ಮ ಭಾಗದಲ್ಲಿ ಗೊತ್ತು ಜನರಿಗೆ. ಹುಣಸೆ ಹಣ್ಣನ್ನ ಬಡ್ಕೊಂಬಂದ್ಬಿಟ್ಟು ಈಗ ಇದನ್ನೆಲ್ಲ ತೆಗೆದಾಕೋದನ್ನ ಗೊಳ್ಳೆ ಕಳ್ಸೋದು ಅಂತಾರೆ. ಇದು ಗೊಳ್ಳೆ ಕಳಿಸ್ಬಿಟ್ಟು ಆಮೇಲೆ ಕುಟ್ಬಿಟ್ಟು ಈ ನಾರು ಬೀಜ ಎಲ್ಲ ತೆಗೆದ್ಬಿಟ್ಟು ಹೂವಣ್ಣು ಮಟ್ಟಹಣ್ಣು ಅಂತ ಮಾಡ್ತಾರೆ. ಆ ಹೂವಣ್ಣು ಯಾವ ರೀತಿ ಬಣ್ಣ ಇರುತ್ತೆ ಅಂದ್ರೆ ಸಖತ್ ಬೆಳ್ಳಿಗಿರುತ್ತೆ, ಬೆಳ್ಳಿಗೆ. ಅದರಿಂದನೇ ಇದಕ್ಕೆ ಒಂದ್ ರೀತಿ ಮಾರ್ಕೆಟ್ ಅಲ್ಲಿ ಸಖತ್ ರೇಟ್ ಸಿಗೋದು. ಅದ್ರ ಜೊತೆಗೆ ತೊಳೆ ಕೂಡ ದಪ್ಪ ಇರುತ್ತೆ. ಅದು ತೂಕಕ್ಕೆ ಕಾರಣ, ತೂಕ ಜಾಸ್ತಿ ಬರುತ್ತೆ. ಬನ್ನಿ ಅದನ್ನ ನೋಡೋಣ ಹೂವಣ್ಣು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಹೂವಣ್ಣು ಅಂತಾರೆ. ನೋಡಿ ಇದು ತೊಳೆ ಎಷ್ಟು ಅಗಲಕ್ಕಿದೆ. ಈಗ ನೋಡ್ಬೋದು ನೋಡಿ, ಎಷ್ಟು ಅಗಲಕ್ಕೆ, ತುಂಬಾ ತೊಳೆ ದಪ್ಪನಾಗಿರುತ್ತೆ. ಮತ್ತೆ ಬಿಳಿ ಸಖತ್ತಾಗಿರುತ್ತೆ. ಇದು ತುಮಕೂರು ಮಾರುಕಟ್ಟೆನಲ್ಲಿ ಈ ಹುಣಸೆ ಹಣ್ಣಿಗೆ ಭಾರಿ ಬೇಡಿಕೆ ಇರುತ್ತೆ. ರಾಜ್ಯದಲ್ಲಿ ದೊಡ್ಡ ಮಾರ್ಕೆಟ್ ತುಮಕೂರು. ಅಂತ ಮಾರ್ಕೆಟ್ ಅಲ್ಲಿ ಈ ಲಕ್ಷ್ಮಣ ಹುಣಸೆ ಅಲ್ಲಿ ಬಂದಿರತಕ್ಕಂಥ ಏನ್ ಹಣ್ಣು ಬಂದಿರುತ್ತಲ್ಲ ಆ ಹಣ್ಣಿಗೆಲ್ಲ 1,000 ಅಥವಾ 2,000 ರೂಪಾಯಿ ಹೆಚ್ಚಿಗೆ ಇದಕ್ಕೆ ದರ ಇರುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರಸಿದ್ಧಿ. ಹೊರಗಿನ ಮಾರ್ಕೆಟ್ ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಇಲ್ಲಿಂದ ಬರ್ತಕ್ಕಂಥ ವರ್ತಕರು ಲಕ್ಷ್ಮಣ ಹುಣಸೆಯನ್ನ ಗುರ್ತಿಸಿದ್ದಾರೆ. ಬೇರೆ ಬೇರೆ ಹಣ್ಣುಗಳಿಗೆ ಸಿಗ್ತಕ್ಕಂಥ ಧಾರಣೆಗೆ ಈ ಹಣ್ಣಿಗೆ ಸಿಗ್ತಕ್ಕಂಥ ಧಾರಣೆನೇ ಒಂದ್ 1,000 ರೂಪಾಯಿ 2,000 ರೂಪಾಯಿ ವ್ಯತ್ಯಾಸ ಇರುತ್ತೆ. ಅಷ್ಟರ ಮಟ್ಟಿಗೆ ಇದರ ಗುಣಮಟ್ಟವನ್ನ ನೋಡಿ ತೆಗೆದುಕೊಳ್ತಕ್ಕಂಥ ವರ್ತಕರು ಇದ್ದಾರೆ. ಈಗ ಈ ಲಕ್ಷ್ಮಣ ಹುಣಸೆ ತಳಿದ್ರಲ್ಲಿ ವಿಶೇಷ ಏನು, ಎಲ್ಲಾ ಹುಣಸೆ ಮರಗಳ ತರನೇ ಇದು ಇರುತ್ತೆ. ಇದರಲ್ಲಿ ತೊಳೆ ಮತ್ತೆ ಈ ತೂಕ ಮತ್ತೆ ಇದರದ್ದು ಗುಣಲಕ್ಷಣಗಳು ಏನಿದೆ? ಸರ್, ಇದು ರಿಸರ್ಚ್ ಮಾಡಕ್ ಬಂದಾಗ ಅವರು ದಪ್ಪ ಇತ್ತು ಅಂತ ಹೇಳಿ ಹುಣಸೆ ಹಣ್ಣು ಇದ್ ಮಾಡಿದ್ರು. ತೊಳೆ. ತೊಳೆ ಹ್ಮ್. ದಪ್ಪ ಇರೋದ್ರಿಂದಾನೇ ಏನಿಲ್ಲ, ದಪ್ಪ ಇದೆ, ಒಳಗಡೆ ವೈಟ್ ಇರ್ತೈತೆ. ಹ್ಮ್. ಇದು ಲಾಂಗ್ ಬರ್ತೈತೆ, ಹ್ಮ್. ತುಂಬಾ ಹೌದಾ? ಲಾಂಗ್ ಇರ್ತೈತೆ, ಹ್ಮ್. ಅರ್ವ ಇರ್ತೈತೆ, ಹ್ಮ್. ಉದ್ದ ಇರ್ತೈತೆ. ಹ್ಮ್. ಹಂಗಾಗಿ ಇದನ್ ಮಾಡ್ಕೊಂಡು ಹೋದ್ರು. ಹ್ಮ್. ಹಂಗೂ ತಗೊಂಡೋಗಿಬಿಟ್ಟು ಒಂದೇ ದಿವಸಕ್ಕೆ ಏನ್ ಮಾಡ್ಲಿಲ್ಲ ಇದನ್ನ. ಹ್ಮ್. 3 ವರ್ಷ 4 ವರ್ಷ ರಿಸರ್ಚ್ ಮಾಡಿ ಹ್ಮ್. ಅದ್ರಲ್ಲಿ ಏನೇನ್ ಒಳ್ಳೆ ಕ್ವಾಲಿಟಿ ಐತೆ ಅಂತ ಇದನ್ನೆಲ್ಲ ಮಾಡಿದ್ಮೇಲೆನೆ ಹ್ಮ್. ನಮ್ಗೆ ನಮ್ ತಂದೆಯವ್ರ ಹೆಸರು ಇದ್ ಮಾಡಕ್ಕಾಗಿದ್ದು. ಹ್ಮ್. ಇದ್ರಲ್ಲಿ ಫೈಬರ್ ಅಂಶ ಹ್ಮ್. ಅಂದ್ರೆ ಒಂಚೂರು ಹುಣ್ಸೆಹಣ್ಣು ಹಾಕಿದ್ರುನು ಹ್ಮ್. ಇದು ನೀರಲ್ಲಿ ಫುಲ್ ಕರಗ್ತೈತೆ. ಹ್ಮ್. ಇದ್ರಲ್ಲಿ ವೇಸ್ಟೇಜ್ ಅನ್ನೋದೇ ಬರಲ್ಲ. ಅಲ್ಲೊಂದ್ ಇದು ನಮ್ ಅದೊಂದು ಕಿಕ್ ಹುಣ್ಸೆಹಣ್ಣು ತೋರಿಸಿ, ಒಂದು ಇದು ದೊಂಗ್ರಿ ರೋಗ ಏನಾರ ಬಾಧಿಸುತ್ತಾ ಇದಕ್ಕೆ?
ಸರ್ ಅದು ತುಂಬಾ ದಿನಗಳಿಂದ ಎಲ್ಲ ಈ ವರ್ಷ ಸಿಕ್ಕಾಪಟ್ಟೆ ರೋಗಗಳು ಬಂದಿದೆ. ಹಾ. ಇದ್ದಿದ್ರಾಗ ನಮ್ಮದು ಪರವಾಗಿಲ್ಲ. ನಾನು 2-3 ಸತಿ ಮದ್ದೊಡ್ದಿದ್ದೀನಿ. ಹಾ. ಇದು ನೋಡಿ ಒಳ್ಳೆ ಅಗಲವಾಗಿದೆ ಅಂತನಾ. ಎಷ್ಟು ಅರ್ವ ಇದೆ ನೋಡ್ರಿ ಇದು ಹಾ, ಹಾ. ಹುಣಸೆ ಹಣ್ಣು. ಮತ್ತೆ ಬಣ್ಣ ಕೂಡ ಬಣ್ಣ ಸಖತ್ತಾಗಿದೆ. ಕಣ್ಣು ಒಳಗನು ಅರ್ವ ಇರ್ತೈತೆ. ಹಾ. ಇದು 2 ಬೆಟ್ಟಕ್ಕಿನ್ನ ಅರ್ವ ಅಗಲ ಬರ್ತೈತೆ. ಇರತ್ತೆ, ಆಗಿರತ್ತೆ. ಅರ್ವ ಬರ್ತೈತೆ. ಹಾ. ಉದ್ದ ಬರ್ತೈತೆ. ಹಾ, ಹಾ. ಲಾಂಗ್ ಇರ್ತೈತೆ. ಹಾ. ಈಗಾಗ್ಲೇ ಮರ ಬಡ್ದಿದ್ದೀರಲ್ವೆಲ್ಲ? ಬಡ್ದಿದೀವಿ ಸರ್. ಹಣ್ಣೆಲ್ಲ ತಗೊಂಡೋಗಿದ್ದೀರಿ? ಮೊನ್ನೆ ಪೇಟೆಂಟ್ ಇದನ್ನಾಗಕ್ಕೆ ಡೆಲ್ಲಿಯಿಂದ ಬಂದಿದ್ರು ಹಾ, ಹಾ. ಸೈಂಟಿಸ್ಟ್. ಹಾ. ಅವತ್ ಮರ ಬಡಿಯಕ್ ಹೇಳಿದ್ರು. ಹಾ. ಅವತ್ತು ಬಡ್ದಿದ್ವಿ. ಹಾ. ಅವತ್ತಾಲೆ ಒಂದ್ 4-5 ಚೀಲ ಬಡ್ದಿದ್ವಿ. ಹಾ. ಇನ್ನ ಒಂದ್ 3-4 ಚೀಲ ಆಗ್ತೈತೆ. ಹಾ. ನಮ್ದು ಇದೇನು ಅಂದ್ರೆ ಒಂದ್ ಚೀಲಕ್ಕೆ ಬೇರೆ ಹುಣಸೆ ಹಣ್ಣು ಹ್ಮ್. 20 ಕೆಜಿ 15 ಕೆಜಿ ಬಂದ್ರೆ ನಮ್ದು 25-30 ಕೆಜಿ ಬರ್ತೈತೆ ಒಂದ್ ಚೀಲ. ಹಾ, ಆದ್ರೆ ತೂಕ. ತೂಕ ಹಾ. ತೂಕನೂ ಇದೆ, ಇಳುವರಿನೂ ಇದೆ. ಹಾ. ನಮ್ ಹುಣಸೆ ಹಣ್ಣು ತುಮಕೂರು ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ರೇಟ್ ತುಮಕೂರು ಮಾರ್ಕೆಟ್ ಅಲ್ಲಿ ಹೆಸರುವಾಸಿ. ಹೆಸರುವಾಸಿ. ಏನು ಮಾರ್ಕೆಟ್ ಅಲ್ಲಿ ದರ ಆಗುತ್ತೆ ಅದರಲ್ಲಿ ನಿಮ್ದೇ ಟಾಪ್ ರೇಟ್, ಹೈಯೆಸ್ಟ್ ರೇಟ್. ಹಾ. ಈ ವರ್ಷ ಆಲ್ರೆಡಿ 36,000 ತನಕ ಕೆಲವು ಮಾರವ್ರೆ. ಹ್ಮ್. ನಾವು ಈ ವರ್ಷ 45,000-50,000 ಮಾರ್ತೀವಿ ಅಂತ ನಿರೀಕ್ಷೆ ಐತೆ. ಎಷ್ಟು ಕ್ವಿಂಟಲ್ ಬರುತ್ತೆ? ಇದ್ರಲ್ಲಿ 150-250 ಕೆಜಿ ವರೆಗೂ ಬರುತ್ತೆ ಸರ್. ಪ್ರತಿ ವರ್ಷ. ಹಾ. ಈ ವರ್ಷ ಸ್ವಲ್ಪ ರೋಗಗಳು ಜಾಸ್ತಿ ಆಗ್ಬಿಟ್ಟಿದೆ. ಹಾ. ಹುಣಸೆ ಹಣ್ಣು ಬೆಳೆನೂ ಕಡಿಮೆಗಳಿದಾವೆ. ಹಾ. ನಮ್ದೇ ಅಂತ ಅಲ್ಲ, ಹಾ. ಎಲ್ಲಾ ಕಡೆನೂ ಇರೋದ್ರಿಂದ ಹಾ. ಅದು ವಾತಾವರಣಕ್ಕೂ ಅದೇನು ಅಂತ ಗೊತ್ತಿಲ್ಲ. ಹಾ. ಹಂಗಾಗಿ ಈ ವರ್ಷ ಒಂದ್ 150-180 ಕೆಜಿ ವರೆಗೂ ಆಗುತ್ತೆ. ಈಗ ಈ ಹುಣಸೆ ಮರ ಪ್ರಸಿದ್ಧಿ ಆಗೈತೆ, ನಿಮ್ಗೆ ಲಾಭನೂ ತಂದು ಕೊಡುತ್ತೆ. ಹೌದು. ಹುಣಸೆ ಹಣ್ಣಿನ ಜೊತೆಗೆ ಇದ್ರ ಸಸಿಗಳಿಂದ ನಿಮ್ಗೆ ಒಂದಷ್ಟು ಲಾಭನೂ ಕೂಡ ಸಿಗ್ತಾ ಇದೆ. ಇದನ್ನ ವಿಶೇಷ ಆರೈಕೆ ಏನಾನ ಮಾಡಿದ್ದೀರಾ ಇದಕ್ಕೆ? ಸರ್ ಸುಮ್ನೆ ಏನ್ ವಿಶೇಷ ಮದ್ದೊಂದ್ ಔಷಧಿ 2 ಸತಿ ಹೊಡೆದು ಸ್ಪ್ರೇ ಮಾಡಿರೋದ್ ಬಿಟ್ರೆ ಹ್ಮ್. ಅದು ಝೀರೋ ಕಲ್ಟಿವೇಶನ್, ಹ್ಮ್. ಅದು ಗೇಮೇ ಇಲ್ಲ, ಹ್ಮ್. ಏನು ಮಾಡಲ್ಲ. ಹ್ಮ್. ಇದ್ರಿಂದ ನಮ್ಗೆ ಆದಾಯ ಬಂದಿದೆ. ಹ್ಮ್. ಕೃಷಿ ವರ್ಷ ನಮ್ದು ಬೀಜ ತಗೊಂಡೋಗ್ತಾರೆ. ಹ್ಮ್. ಸಸಿ ಬೀಜ ಹಾಕ್ಬಿಟ್ಟು ಸೀಡ್ಲಿಂಗ್ ಮಾಡ್ಕೊಂಡು ಮತ್ತೆ ಗಿಡದಲ್ಲಿ ಹಾ. ಇದನ್ನ ಗ್ರಾಫ್ಟಿಂಗ್ ಮಾಡಕ್ಕೆ ಕೊನೆ ಕಟ್ ಮಾಡ್ಕೊಂಡು ಹೋಗ್ತಾರೆ. ತಗೊಂಡೋಗ್ತಾರಾ? ತಗೊಂಡೋಗ್ಬಿಟ್ಟು ಮದರ್ ಟ್ರೀ ಇದು ಹ್ಮ್. ತಾಯಿ ಗಿಡದಿಂದ ಇದನ್ನ ಕಟ್ ಮಾಡ್ಕೊಂಡು ಹೋಗಿ ಹ್ಮ್. ಗ್ರಾಫ್ಟಿಂಗ್ ಮಾಡಿ ಸಸಿ ಮಾರ್ತಾರೆ. ಹಾ. ಅದು 140 ರೂಪಾಯಿಗೆ ಒಂದ್ ಸಸಿ ಮಾರ್ತಾರೆ. ಹ್ಮ್. ನಮಗ್ 90 ರೂಪಾಯಿ ಕೊಡ್ತಾರೆ. ಉಳಿದದ್ದು ಅವ್ರು ತಗೊಂತಾರೆ. ಉಳಿದಿದ್ದು ಅವ್ರ ತಗೊಂತಾರೆ ಮೇಂಟೆನೆನ್ಸ್ ಅಂತ ಹೇಳಿ. ನೀವು ಯಾಕೆ ಆತರ ಎಲ್ಲ ಮಾಡಿಸಬಾರ್ದು, ಇಲ್ಲಿ ನೀವೇ ಸ್ವಂತವಾಗಿ ಈ ತರ? ಇದು ಇದು ನಮ್ದು ಅವ್ರದ್ದು ಅಗ್ರಿಮೆಂಟ್ ಆಗಿದೆ ಸರ್. ನೀವ್ ಮಾಡಂಗಿಲ್ಲ? ನಾವ್ ಮಾಡಂಗಿಲ್ಲ, ಅದು ಅವರೇ ಮಾಡ್ಬೇಕು. ಅದರಿಂದ ನಾವು ಮಾಡಂಗಿಲ್ಲ. ವಾರ್ಷಿಕವಾಗಿ ಎಷ್ಟು ಸಸಿ ಮಾಡ್ಕೋತಾರ ಅವರು? ಅವರು 4-5 ಸಾವಿರ ಮಾಡ್ತಾರೆ ಸರ್. ಹೌದ್ರಾ? ನಮ್ಗೆ ಲಾಸ್ಟ್ ಇಯರ್ ಹ. 6,55,770 ರೂಪಾಯಿ ದುಡ್ಡು ಬಂತು ನಮಗೆ. ಹ, ಹ, ಹ. 2 ವರ್ಷಕ್ಕೆ ಕೊಟ್ಟಿರ್ಲಿಲ್ಲ. ಹ. 2 ವರ್ಷದಿಂದ ಸೇರಿಸ್ಬಿಟ್ಟು ಕೊಟ್ಟಿದ್ದಾರೆ. ವರ್ಷಕ್ಕೆ 3 ಲಕ್ಷ ರೂಪಾಯಿ? ಅವರೇಜ್ 3 ಲಕ್ಷ ರೂಪಾಯಿ ಬರ್ತೈತೆ ನಮ್ಗೆ ವರ್ಷಕ್ಕೆ 3 ಸೊಸೆಯಿಂದ. ಲಕ್ಷ ರೂಪಾಯಿ? ಸೊಸೆಯಿಂದ ಬರ್ತೈತೆ. ಹ. 1 ಲಕ್ಷ ಗಿಡದಿಂದ ಬರ್ತೈತೆ. ವರ್ಷಕ್ಕೆ 4 ಲಕ್ಷ? 4 ಲಕ್ಷ ರೂಪಾಯಿ ಝೀರೋ ಕಲ್ಟಿವೇಶನ್, ಏನು ಒಂದು ಬಂಡವಾಳ ಇಲ್ಲ. ಹುಣಸೆ ಮರ ವಾರ್ಷಿಕವಾಗಿ ಈಗ 4 ಲಕ್ಷ ರೂಪಾಯಿ ವರಮಾನ ನಿಮಗೆ ತಂದು ಕೊಡ್ತಾ ಇದೆ. ಹೌದು ಸರ್. ಹುಣಸೆ ಹಣ್ಣು ಸಸಿ ಸೊಸಿ IHR ಕಡೆಯಿಂದ. ಹೌದು ಸರ್. ಈ ಲಕ್ಷ್ಮಣ ಹುಣಸೆ ಜನರಿಗೆ ಯಾವ ರೀತಿ ಪ್ರಚಾರ ಆಯ್ತು? ಸರ್ ಇಲ್ಲಿ ನಮ್ದು ಸ್ವಂತ ಊರು ನಂದಿಹಳ್ಳಿ ಆದ್ರೂ ನಾವು ಇರೋದು ತೋನ್ಕೆರೆಯಲ್ಲಿ. ತೋಟಕೆರೆ ತಾಲೂಕು. ಕೊಡಕೆರೆ ತಾಲೂಕದು. ಹ್ಮ್. ಹ್ಮ್. ಅಲ್ಲಿ ಪದ್ಮರಾಜ್ ಅಂತ ಹೇಳಿ ಪ್ರಜಾವಾಣಿ ವರದಿಗಾರರಿದ್ದಾರೆ. ಹ್ಮ್. ತೋನ್ಕೆರೆ ವರದಿಗಾರ. ಹ್ಮ್. ಅವರು ಗೊತ್ತಿತ್ತಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಹ್ಮ್. ಅವರು ಇದನ್ ಮಾಡಿ ಹ್ಮ್. ಫಸ್ಟ್ ಅವರೇ ಇದೆಲ್ಲ ಇದೆ ಹಳ್ಳಿಯಲ್ಲಿ ಇದ್ದಿದ್ದು, ನಂದಿಹಳ್ಳಿಯಾಗ ಇದ್ದಿದ್ದು ಹ್ಮ್. ತುಮಕೂರ್ಗ್ ಹೋಗಿ ಬೆಂಗಳೂರ್ಗ್ ಹೋಗಿ ಡೆಲ್ಲಿವರೆಗೂ ಹೋಗೈತೆ ಅಂತ ಹೇಳಿ ಹ್ಮ್. ಹೋಗೈತೆ ಅಂದ್ರೆ ಹ್ಮ್. ಪ್ರಜಾವಾಣಿ ಪತ್ರಕರ್ತರು ಇವರು ವರದಿಗಾರರಾದಂತ ಪದ್ಮರಾಜ್ ಅವರ ಕಾರಣ. ಹ್ಮ್. ಅವರು ಹಿರೇಳ್ಳಿಯ ಹ್ಮ್. ಮುಖ್ಯಸ್ಥರಾದ ಹ್ಮ್. ಡಾಕ್ಟರ್ ಜಿ ಕರುಣಾಕರನ್ ರವರಿಗೆ ಹ್ಮ್. ಹೇಳಿ ಹ್ಮ್. ರಿಸರ್ಚ್ ಮಾಡಿ ಆದ್ರೆ ಅದರಿಂದನೇ ಇವತ್ತು ದೇಶದ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದಕ್ಕೆ IHR ಇಂದ ತಳಿ ಸಂರಕ್ಷಕ ಪ್ರಶಸ್ತಿ ಕೊಟ್ಟಿರ್ಬೋದು ನಿಮ್ಗೆ. ಹೌದು ಸರ್. ಯಾವಾಗ ಕೊಟ್ರ? 2021ರಲ್ಲಿ ಮಾರ್ಚ್ ಅಲ್ಲಿ ಕೊಟ್ರು. ಹಾ. 3 ವರ್ಷ ಕಂಪ್ಲೀಟ್ ಆಯ್ತು. ಹಾ. ಮತ್ತೆ ಈ 4ನೇ ವರ್ಷ ಹಾ. ಮತ್ತೆ ರೀ ಅಗ್ರಿಮೆಂಟ್ ಮಾಡಿ 3 ವರ್ಷ ಅಗ್ರಿಮೆಂಟ್ ಆಗಿತ್ತು. ಹಾ. ಸಸಿ ಮಾರಿ ಮಾರಾಟ ಮಾಡ್ಲಿಕ್ಕೆ ಹಾ. ನಮಗೂ ಸರ್ಕಾರದ IHR ಗುನು. ಹಾ. ಇವಾಗ ಮತ್ತೆ ರೀ ಅಗ್ರಿಮೆಂಟ್ ಮಾಡಿದ್ರು. ನಮ್ಗೆ 6,55,000 ಅಮೌಂಟ್ ಕೊಟ್ಟಿದ್ದ ದಿವಸ ಹಾ. ಮತ್ತೆ ರೀ ಅಗ್ರಿಮೆಂಟ್ ಮಾಡಿ ಮತ್ತೆ ಅದು ಕಂಟಿನ್ಯೂ ಮಾಡಿದ್ದಾರೆ. ಈ ಕಸಿ ಮಾಡಿದ ನಂತರ ಸಸಿ ಈಗಾಗಲೇ ನೀವು 2017ರಿಂದ ಅಂತ ಹೇಳ್ತೀರಿ, 2020ರಿಂದ ಸಸಿ ಸಿಕ್ಕಿದ್ಯಾ? 21ರಿಂದ ಸಸಿ ಸಿಗುತ್ತೆ. ಅಂದ್ರೆ ಇದ್ರದ್ದು ಗ್ರಾಫ್ಟೆಡ್ ಅಂದ್ರೆ ಕಸಿ ಮಾಡಿರ್ತಕ್ಕಂಥ ಸಸಿಗಳಿಂದ ಇನ್ನ ಬೆಳೆದಿರೋದು ಉತ್ಪನ್ನ ಶುರುವಾಗಿಲ್ಲ, ಬೆಳೆ ಶುರುವಾಗಿದೆ ಸರ್. ಹ. ಅಂದ್ರೆ ಮಾಮೂಲಿ ಸೀಡ್ಲಿಂಗ್ ಬೀಜ ಹಾಕಿರೋದು ನನ್ನ ಫ್ರೆಂಡ್ ತಗೊಂಡೋಗಿ ಹಾಕಿದ್ರು. ಹ. ಅವರಲ್ಲಿ 4 ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗೈತೆ. ಹ. ನಾನು ಗ್ರಾಫ್ಟಿಂಗ್ ಗಿಡನ ನಾನು 30 ಹಾಕಿದ್ದೀನಿ. ಹ್ಮ್. ಅದ್ರಲ್ಲಿ ಹೋದ ವರ್ಷ ಹೂವು ಆಗಿತ್ತು. ಹ್ಮ್. 2 ವರ್ಷಕ್ಕೆಲ್ಲ ಹೂವು ಸ್ಟಾರ್ಟ್ ಆಗಿತ್ತು. ಹ್ಮ್. ಈ ವರ್ಷ ಬಿಡ್ತೈತೆ ಅಂತ ಹೇಳಿ 3 ವರ್ಷ ಆಗುತ್ತೆ. ಹ್ಮ್. ಈ ವರ್ಷ ಇನ್ನೇನು ಬಡದ್ಮೇಲೆ ಚಿಗುರುತ್ತಲ್ಲ, ಹ್ಮ್. ಆ ಟೈಮಲ್ಲಿ ಈ ವರ್ಷ ಹೂವಾಗಿ ಈ ವರ್ಷ ಬೆಳೆ ಕಚ್ಚುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದೀನಿ ನಾನು. ಹೌದ್ರಾ? ಅಲ್ಲ, ಅದು ಈ ಸರಿ ಬೆಳೆ ಬಂದಾಗ ಹೊಸದಾಗಿ ಈಗ ಕಸಿ ಮಾಡಿದ ನಂತರ ತಾಯಿ ಮರದ ಗುಣ ಏನಾದ್ರು ಬಂದಿದ್ಯಾ ಅಂತ ನೋಡ್ಕೊಳಕ್ಕೆ. ಅದು ನಮ್ ಫ್ರೆಂಡ್ ಬರೀ ಬೀಜ ತಗೊಂಡೋಗಿ ಹಾಕಿದ್ರಲ್ಲ, ಹಾ. ಅದ್ರಾಗೆ 99% ತಾಯಿ ಗುಣ ಬಂದಿದೆ. ಹಾ, ಹಾ, ಹಾ. ಬರೀ ಸೀಡ್ಲಿಂಗ್ ಅಲ್ಲೇ. ಬೀಜ ಅವ್ರ ಏನ್ ಮಾಡಿದ್ದು ಅಂದ್ರೆ ಅದೇ ಲಾಸ್ಟ್ನೇ ಬೀಜ
ತೊಟ್ಟಿನ ಕಡೆ ಬೀಜ ಕೊಡು ಅಂತ ಕೇಳಿದ್ರು. ಹಾ. ಅದನ್ನೇ ತಗೊಂಡೋಗಿ ಹಾಕಿದ್ರು. ಹ್ಮ್. ಅದ್ರಲ್ಲಿ 99% ತಾಯಿ ಗುಣ ಬಂದಿದೆ. ಹ್ಮ್ 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 ಹಂಗಾಗಿ ಗ್ರಾಫ್ಟಿಂಗ್ ಗಿಡನೇ ಏನಂದ್ರೆ 100% ತಾಯಿ ಗುಣ ಬರ್ತೈತೆ ಗ್ರಾಫ್ಟಿಂಗ್ ಗಿಡದಿಂದ. ಹ್ಮ್ ಹ್ಮ್. ಹಂಗಾಗಿ ಒಂದ್ ವರ್ಷದಲ್ಲಿ ಎಷ್ಟು ಸಸಿ ಮಾಡ್ತಾರ ಅವ್ರು ನಿಮ್ಗೆ? ಒಂದ್ ವರ್ಷದಲ್ಲಿ 3,000-4,000 ಮಾಡ್ತಾರೆ ಸರ್. 3,000-4,000 ಹಾ. ಈಗ ಈ ಸಸಿ ಈಗ ಯಾರೋ ರೈತರು ಈ ಸಸಿ ಬೇಕು ಅಂದ್ರೆ ನಿಮ್ಗೆ ಅವ್ರ IHR ಇಂದಾನೆ ತಗೋಬೇಕಾ? ಹೌದು ಸರ್. ಹಿರೇಹಳ್ಳಿ. ಹಿರೇಹಳ್ಳಿಲೂ ಸಿಗುತ್ತೆ, ಮತ್ತೆ ಹೆಸರುಘಟ್ಟ ಬೆಂಗಳೂರಲ್ಲೂ ಸಿಗುತ್ತೆ. ಹೆಸರುಘಟ್ಟ. IHR ತುಮಕೂರಲ್ಲೂ ಸಿಗುತ್ತೆ ಹಿರೇಹಳ್ಳಿಲಿ. ಹ್ಮ್. ತಗೊಂಬೋದು. ಅಲ್ಲಿ ತಗೋಬಹುದು. ಯಾವ್ಯಾವ ಸಮಯದಲ್ಲಿ ಸಿಗುತ್ತೆ? ಇದು ಜೂನ್ ಇಂದ ಸ್ಟಾರ್ಟ್ ಮಾಡ್ತಾರೆ ಸರ್. ಮಳೆ ಬಿದ್ಮೇಲೆ ಹಾ. ಏನಕ್ಕೆ ಮುಂಚೆ ಬಿಫೋರ್ ಕೊಡಲ್ಲ ಅಂದ್ರೆ, ಹ್ಮ್. ಗಿಡ ತಗೊಂಡೋಗ್ಬಿಟ್ಟು ಮಳೆ ಇಲ್ಲ ಅಂದ್ರೆ ಹಾಕ್ಬಿಟ್ಟು ಅದನ್ನ ಮೇಂಟೆನೆನ್ಸ್ ಮಾಡಲ್ಲ. ಹ್ಮ್. ಅದೇನಾನ ಇದಾದ್ರೆ ನೆಗೆಟಿವ್ ಥಿಂಗ್ಸ್ ಬರ್ತೈತೆ ಅಂತ ಹೇಳ್ಬಿಟ್ಟು ಹ್ಮ್. ಅಲ್ಲಿ ಸರ್ಕಾರದ ಇದಿರೋದ್ರಿಂದ ಹಾ. ಅವ್ರು ಕೊಡಲ್ಲ. ಜೂನ್ ಮಾನ್ಸೂನ್ ಟೈಮಲ್ಲೇ? ಮಾನ್ಸೂನ್ ಮೇಲೆ ಮಳೆ ಬಿದ್ಮೇಲೆ ಕೊಡೋದು ಅವ್ರು. ಹಾ ಅದ್ರ ತನಕ ಕೊಡಲ್ಲ. ಹೌದು ಸರ್. ಹಾ, ಸರಿ ಸರಿ. ಈ ಹುಣಸೆ ಬೆಳೆಯೋರ್ಗೆ ಲಕ್ಷ್ಮಣ ಹುಣಸೆಯನ್ನೇ ಬೆಳೆದ್ರೆ ಹೇಗ್ ಸಹಕಾರಿ ಮತ್ತೆ ಹೇಗೆ ಇಳುವರಿ ಇದರಿಂದ ಯಾವ ರೀತಿ ಅವ್ರಿಗೆ ವರದಾನ ಮತ್ತೆ ಆದಾಯ ಯಾವ ರೀತಿ ತಂದು ಈ ಹುಣಸೆ, ಈ ಲಕ್ಷ್ಮಣ ಹುಣಸೆ? ಸರ್ ಒಂದ್ ಹೇಳ್ಬಿಡ್ತೀನಿ. ಹ್ಮ್. ಲಕ್ಷ್ಮಣ ಹುಣ್ಸೆ ಅಂತಾನೆ ಏನಿಲ್ಲ ಆದಾಯಕ್ಕೆ. ಹ್ಮ್. ಯಾವ್ದಾದ್ರು ಒಂದು ಹುಣ್ಸೆ ಹಾಕಿ. ಹ್ಮ್. ನಾನ್ ಲಕ್ಷ್ಮಣ ಹುಣ್ಸೆ ಹಾಕ್ರಿ ಅಂದ್ರೆ ನಂದು ಏನೋ ಇವನ್ಗೆ ದುಡ್ಡು ಬರ್ತೈತೆ ಅಂತ ಹೇಳ್ತಾನೆ ಅಂತಲ್ಲ. ಹ್ಮ್. ಝೀರೋ ಕಲ್ಟಿವೇಶನ್, ಝೀರೋ ಮೇಂಟೆನೆನ್ಸ್ ಏನು ಇಲ್ಲ. ಹ್ಮ್. ಇವತ್ತು ನನ್ಗೆ ಈ ಗಿಡದಿಂದ 1,00,000 ಬರ್ತಾ ಐತೆ ಅಂದ್ರೆ ಹ್ಮ್. ಬೇರೆ ಹುಣ್ಸೆ ಗಿಡ ಹಾಕಿದ್ರುನು 50,000 ಬರ್ತೈತೆ. ಬರುತ್ತೆ, ಹೌದು. ಏನು ಮೇಂಟೆನೆನ್ಸ್ ಇಲ್ಲ. ಹ್ಮ್. ಈಗ ನಾವು ಅಡಿಕೆ ಗಿಡ ಮಸ್ತಾಗಿ ಇಟ್ಟಿದೀವಿ ನಾವುನು. ಹ್ಮ್. ಹಂಗಂತ ಹುಣ್ಸೆ ಗಿಡ ಇಕ್ಕಿಲ್ಲ. ನಾನು ಹುಣ್ಸೆ ಗಿಡನು ಇಟ್ಟಿದ್ದೀನಿ. ಹ್ಮ್. ಹ್ಮ್. ಹುಣ್ಸೆ ಗಿಡನು 50 ಮಾಡ್ಕೊಂಡಿದ್ದೀನಿ. ಹ್ಮ್. ಹ್ಮ್. ಅಡಿಕೆ ರೇಟ್ ಏನಾಗ್ತೈತೆ ಅಂತ ಗೊತ್ತಿಲ್ಲ ನಮ್ಗೆ. ಹಾ, 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 ಹಾ. ನಂಬಿಕೆ ಇಲ್ಲ. ಹ್ಮ್. ಇದ್ರ ಮೇಲೆ ನಂಬಿಕೆ ಇದೆ. ಹಾ, ಹುಣ್ಸೆ ಹಾ. ಗಿಡದ ಮೇಲೆ. ಇದು ಶಾಶ್ವತ ಬೆಳೆ. ಶಾಶ್ವತ ಬೆಳೆ ಇದು. ಹಾ, ಹಾ, ಹಾ. ಶಾಶ್ವತ ಬೆಳೆ ಒಂದು. ಹಾ. ಈ ಆರೋಗ್ಯಕ್ಕೂ ಒಳ್ಳೇದಿದು. ಒಳ್ಳೇದು. ಹ್ಮ್. ಈಗ ಮತ್ತೆ ನಾವೆಲ್ಲ ಕಡಿಮೆ ನೀರಿಲ್ಲ ಅಂದ್ರೆ ಅಡಿಕೆ ನೀರಿಲ್ಲ ಹೊರಟೋಗ್ಬಿಡುತ್ತೆ. ಮಳೆ ಆಶ್ರಿತ ನೀರೇ ಇಲ್ಲ ಸರ್. ಹ್ಮ್. ಇದಕ್ಕೆ 3 ವರ್ಷ ಮೇಂಟೈನ್ ಮಾಡಿದ್ರೆ ಸಾಕು. ಹ್ಮ್. ಹುಣಸೆ ಗಿಡಕ್ಕೆ ಹ್ಮ್. 3 ವರ್ಷ ಹ್ಮ್. ಇದು ಮಾಡಿದ್ರೆ ಸಾಕು. ಹ್ಮ್. ಸೊಸಿ ಇದ್ದಾಗ ಆದ್ರೆ 3 ವರ್ಷ ಆದ್ಮೇಲೆ ಇನ್ನ ಲಾಂಗ್ ಟೈಮ್. ಬೇರೆ ಹುಣಸೆ ತಳಿಗಿಂತ ಲಕ್ಷ್ಮಣ ಹುಣಸೆ ಹಾಕಿದ್ರೆ ಒಂದು ಇಳುವರಿಲಿ ಜಾಸ್ತಿ, ಹೌದು. ಮತ್ತೆ ಬಣ್ಣ, ಹೌದು. ಮತ್ತೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ದರ, ಹೌದು. ಮತ್ತೆ ಇದರಿಂದ ಜಾಸ್ತಿ ಆದಾಯ ಜಾಸ್ತಿ ಜಾಸ್ತಿ ಆಗುತ್ತೆ. ಆಗುತ್ತೆ. ಉತ್ಪನ್ನ ಒಂದೇ ಗಿಡದಲ್ಲಿ ಹೆಚ್ಚಿಗೆ ಹೌದು. ಬೆಳೆ ಅವಕಾಶ ಇವು ಲಕ್ಷ್ಮಣ ಹುಣಸೆ ಬೆಳೆದ್ರೆ ಅವಕಾಶ ಇದೆ. ಆದ್ರೆ ರೈತರು ಈ ತರ ತಳಿಯನ್ನ ರಾಷ್ಟ್ರೀಯ ಈ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈ ಹಿರೇಹಳ್ಳಿನಲ್ಲಿ ಈ ಸಸಿ ಸಿಗುತ್ತೆ, ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಒಂದ್ 4 ವರ್ಷಕ್ಕೆ ಬೆಳೆ ಶುರುವಾಗುತ್ತಾ? ಹೌದು ಸರ್. 4-5 ವರ್ಷಕ್ಕೆಲ್ಲ ಶುರುವಾಗುತ್ತೆ. ಈಗಾಗ್ಲೇ ಈ ಹೆಸರಾಗಿರ್ತಕ್ಕಂತ ಈ ಲಕ್ಷ್ಮಣ ಹುಣಸೆಯನ್ನ ಸಸಿ ತಂದು ನಾಟಿ ಮಾಡಿ ಬೆಳೆಸಿದ್ದಂತ ರೈತರು ಲಕ್ಷ್ಮಣಪ್ಪ ಇವರು ಎಲ್ಲಿಂದ ತಂದ್ರು ಅಂತ ಕೇಳೋಣ ಬನ್ನಿ. ಲಕ್ಷ್ಮಣಪ್ಪರ, ಈ ಸಸಿನ ಮೊದಲು ನೀವು ಎಲ್ಲಿಂದ ತಂದ್ರಿ ಮತ್ತೆ ಎಷ್ಟು ವರ್ಷ ಆಗಿರ್ಬೋದು ಇದು ನೀವು ಹಾಕಿ? ನಾವು ಸೊಸೆ ತಂದಿರಲಿಲ್ಲ ಸರ್. ಹ್ಮ್. ನಾವೇ ವ್ಯಾಪಾರ ಮಾಡ್ತಾ ಇದ್ವಿ. ಹ್ಮ್ 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 ನಮ್ಮ ಫ್ರೆಂಡು ನಾವುನು. ಹ್ಮ್ ಅಲ್ಲಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನಾವೇ ಬೀಜ ತಂದು ಕುಟ್ಸಿ ಹ್ಮ್ ಅದನ್ನ ಸೊಸಿ ಮಾಡಿ ಹ್ಮ್ ನಾವೇ ಹಾಕಿದ್ ಸರ್. ನೀವಂದ್ರೆ ಎಲ್ಲಿಂದ ತಂದಿದ್ದು ಅಂತ ನಿಖರವಾಗಿ ಗೊತ್ತಿಲ್ಲ. ಮಂಚಲ್ದೊರೆ ಹತ್ರ ಜೋಗಿಹಳ್ಳಿ ಅಂತ. ಜೋಗಿಹಳ್ಳಿ. ಹ್ಮ್. ಜೋಗಿಹಳ್ಳಿ ಸಸಿ ಇದು. ಹೌದು. ಅಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರಲ್ಲಿ ನೀವು ಅದ್ರಲ್ಲಿ ಒಂದ್ ಬೀಜ ಹಾಕಿ ಬೆಳೆಸಿರೋದು. ಚೆನ್ನಾಗೈತೆ ಅಂತ. ಹಾ. ಇದು ಮೊದ್ಲಿಂದಾನು ಹೀಗೇನಾ? ಎಷ್ಟು ವರ್ಷ ಆಗಿರ್ಬೋದು ಈ ಗಿಡ ಹಾಕಿ? 45 ವರ್ಷ ಆಯ್ತು. 45 ವರ್ಷ. ಹಾ. ಮೊದ್ಲಿಂದಾನು ಇದ್ರದ್ದು ಇದೇ ತರ ಬರ್ತಿತ್ತ ಇದೇ ತರ ಬಣ್ಣ? ಬರುತ್ತೆ. ಹಾ. ಮೊದ್ಲೆಲ್ಲ ಏನ್ ರೇಟ್ ಆಗ್ತಿತ್ತು ಮೊದ್ಲು? ಮೊದ್ಲೆಲ್ಲ ಈ ಸ್ಪೆಷಲ್ ಅಂತ ಹೇಳಿ ಅಂತ ರೇಟ್ ಇರ್ತಿಲ್ಲ ಸರ್. ಹಾ. ಆದ್ರೂ 1,000 2,000 ಜಾಸ್ತಿ ಆಗೋದು. ಎಲ್ಲಕ್ಕಿಂತ ಎಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಹಣ್ಣುಗಳು ಬಂದಿತ್ತು. ಅವಕ್ಕೂ 1,000 2,500 800 ಎಲ್ಲ ಜಾಸ್ತಿ ಆಗೋದು. ಜಾಸ್ತಿ ಆಗೋದು. ಎಷ್ಟು ಕ್ವಿಂಟಲ್ ಆಗುತ್ತೆ ವರ್ಷಕ್ಕೆ ಇದ್ರಲ್ಲಿ? ಇದರಲ್ಲಿ 2.5 ಕ್ವಿಂಟಾಲಿಂದ 3 ಕ್ವಿಂಟಾಲ್ 2.25 1.5 ಹ್ಮ್. ವರ್ಷ ಒಂದೊಂದ್ ತರ. ಬೆಳೆ ಅವಾಗ ಎಷ್ಟು ವರ್ಷಕ್ಕೆ ಬಿಟ್ಟಿತ್ತು ಮೊದ್ಲೇನ? ಇದು ಬೆಳೆ 8 ವರ್ಷಕ್ಕೆ ಬಿಟ್ಟಿತ್ತು ಸರ್. 8 ವರ್ಷ. 8 ಅಲ್ಲಿ ತನಕ ಬಿಟ್ಟಿರಲ್ಲ. ಬಿಟ್ಟಿರಲಿಲ್ಲ. ಏನು? ಬೀಜ ಹಾಕಿದ್ದು. ಬೀಜ ಹಾಕಿದ್ದು. ಬೀಜ ಗ್ರಾಫ್ಟೆಡ್ಗೆ ಲೇಟ್ ಆಗುತ್ತೆ ಅಂತ. ಬೇಗ ಬರುತ್ತೆ. ಹ್ಮ್. ಈಗ ನೀವ್ ಹಾಕ್ದಂತ ಇದು ಒಂದು ಲಕ್ಷ್ಮಣ ಹುಣಸೆ ಅಂತ ಹೇಳಿ ಹೆಸರಾಗಿದೆ. ಹಾ. ನೀವು ಸುಮ್ನೆ ಸಾಧಾರಣವಾಗಿ ಬೇರೆ ಗಿಡ ನಾಟಿ ಮಾಡಿರೋ ತರ ಇದನ್ನು ಮಾಡಿದ್ರಿ. ಹಾ. ಈಗ ಆ ತರದೊಂದು ಸಾಧಾರಣವಾಗಿ ನಾಟಿ ಮಾಡಿದಂತ ಈ ಗಿಡ ಜಿಲ್ಲೆ ಮತ್ತೆ ರಾಜ್ಯದಲ್ಲಿ ಈ ಹೌದು. ತೋಟಗಾರಿಕಾ ಸಂಸ್ಥೆ ಇರ್ಬೋದು, ಇಲಾಖೆಗಳಲ್ಲಿ ಒಂದ್ ರೀತಿ ಸುದ್ದಿ ಮಾಡಿ ಯಶಸ್ವಿ ಆಗಿದೆ. ಆಯ್ತು. ಈಗ ನಿಮ್ಗೇನ್ ಅನ್ಸುತ್ತೆ? ಈ ರೀತಿ ಇದೊಂದು ಮುನ್ನೆಲೆಗೆ ಬಂದು ನಮ್ಗೆ ಯಶಸ್ಸು ತಂದು ಕೊಡುತ್ತಿತ್ತು ಅಂತ ಅನ್ಕೊಂಡಿದ್ರ ಮೊದ್ಲೇನಾದ್ರೂ? ನಾವ್ ಈ ಬಳ್ಳಿ ಒಳಗೆ ಹಾಕಿ ಈ ತರಕ್ ಹೋಗುತ್ತೆ ಅಂತ ಯಾರಿಗೂ ಸರ್ ಗೊತ್ತಿರ್ತಿಲ್ಲ. ಗೊತ್ತಿರ್ಲಿಲ್ಲ. ಹ್ಮ್. ಇವರು ಪೇಪರ್ನವ್ರು ಬಂದ್ಬಿಟ್ಟು ಒಂದ್ ವರ್ಷ ಸರ್ಚ್ ಮಾಡಿಸಿ ಹಾ. ಇವ್ರನ್ನ IHR ಕರ್ಕೊಂಡ್ಬಂದು ಎಲ್ಲ ಪರಿಚಯ ಮಾಡಿ ಒಂದ್ 4 ವರ್ಷ ಇದು ಮಾಡಿದ್ರು ಸರ್. ಪ್ರಜಾವಾಣಿ ನಮ್ಮ ಪದ್ಮರಾಜ್ ಪದ್ಮರಾಜ್ ಅವರು ಇದನ್ನೊಂದು ಮುನ್ನೆಲೆಗೆ ಒಂದು ವೇದಿಕೆ ಮಾಡ್ಕೊಟ್ಟಿದ್ದು ಅವರೇ ಅಂತ ಕೇಳಿದೆ. ಇದಿಷ್ಟು ಈ ಲಕ್ಷ್ಮಣ ಹುಣಸೆ ಇರ್ತಕ್ಕಂತ ಈ ತೋಟದಲ್ಲಿ ಈ ಹುಣಸೆ ಬೆಳೆಗೆ ಮುಂದೆ ಬೆಳಿಬಹುದಾದಂತ ರೈತರಿಗೆ ಆಗ್ತಕ್ಕಂತ ಅನುಕೂಲ. ಒಂದು, ತೊಳೆ ದಪ್ಪನಾಗಿರುತ್ತೆ, ಮತ್ತೆ ಇದರ ಬಣ್ಣ ಕೂಡ ಉತ್ಕೃಷ್ಟವಾಗಿರುತ್ತೆ. ಬಿಳಿ ಬಣ್ಣ ಒಂದು ಇರುತ್ತೆ, ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ.
ಇದನ್ನ ಬೆಳೆದಾಗ ಈಗ ಲಕ್ಷ್ಮಣ ಹುಣಸೆ ಇದನ್ನ ಬೆಳೆದು ತುಮಕೂರು ಮಾರ್ಕೆಟು ಇಡೀ ಹುಣಸೆ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲೇ ದೊಡ್ಡ ಮಾರ್ಕೆಟ್. ಅಂತ ಮಾರ್ಕೆಟ್ ಅಲ್ಲಿ ಇಡೀ ಮಾರ್ಕೆಟಿಗೆ ಬಂದಂತ ಹಣ್ಣುಗಳಲ್ಲೇ ಅತ್ಯಧಿಕ ದರವನ್ನ ಈ ಹುಣಸೆಗೆ ಕೊಂಡ್ಕೊಳ್ತಾರೆ ವರ್ತಕರು. ಅಷ್ಟರ ಮಟ್ಟಿಗೆ ಈ ಲಕ್ಷ್ಮಣ ಹುಣಸೆ ಹೆಸರು ಮಾಡಿದೆ. ಯಾರಾದ್ರೂ ಹುಣಸೆಯನ್ನ ಒಂದು ಮರವನ್ನು ಅಥವಾ ಹುಣಸೆ ಒಂದು 10 ಮರ 20 ಮರ 50 ಮರವನ್ನ ಬೇರೆ ತೋಟಗಾರಿಕೆ ಬೆಳೆ ತರ ಇದು ಬೆಳೆಸಕ್ ಹೋದ್ರೆ ಲಕ್ಷ್ಮಣ ಹುಣಸೆ ಒಂದು ಬೆಳೆಯನ್ನಾಗಿಯೇ ಬೆಳಿಬಹುದು ಅಂತಕ್ಕಂಥದ್ದಂತ ಶಿಫಾರಸು ಮಾಡಕ್ಕಂತೂ ಈ ತಳಿ ಯೋಗ್ಯವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.